ಈ ರಣ್ಯಾರಾವ್ ಬಂಧನ ಕೇಸ್ ಇದೆಯಲ್ಲ, ಬರೀ ರಾಜ್ಯ ಮಟ್ಟದಲ್ಲಿ ಮಾತ್ರ ಸದ್ದು ಮಾಡ್ತಾ ಇಲ್ಲ, ಬದಲಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಎಲ್ಲಿ ತನಕ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ರಣ್ಯಾರಾವ್ ಕೇಸ್ ದೊಡ್ಡ ಮಟ್ಟದ ಸಂಕಷ್ಟ ತರುವಂತಹ ಸಾಧ್ಯತೆಗಳು. ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವರ ಜೊತೆ ರಣ್ಯಾಗೆ ಲಿಂಕ್ ಇರೋ ಆರೋಪ ಇದೆ ರಾಷ್ಟ್ರ ಮಟ್ಟದಲ್ಲೂ. ಹಾಗಾಗಿ ಈ ಕೇಸ್ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಸಚಿವರ ಪಾತ್ರದ ಬಗ್ಗೆ ಯಾಕೆ ಸುದ್ದಿ ಆಗ್ತಾ ಇದೆ, ನಿಜವಾಗ್ಲೂ ಸಚಿವರ ಪ್ರಭಾವ ಸಂಪರ್ಕ ಈ ಕೇಸ್ನಲ್ಲಿ ಇದೆಯಾ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡಿ ಮಾಹಿತಿ ಕಲೆ ಹಾಕಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸಿಬಿಐ ತನಿಖೆಯಲ್ಲಿ ಸಚಿವರ ಹೆಸರು ಬಂದ್ರೆ ಏನ್ ಮಾಡಬೇಕು, ಇನ್ನಷ್ಟು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹಿಸ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರಿಪಬ್ಲಿಕನ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಕಾರಣ ರಣ್ಯಾರಾವ್ ಬಂಧನ ಆಗ್ತಾ ಇದ್ದಂತೆ ಆಕೆಯ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ನ ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಾಗ ಆಕೆ ಕೆಲ ಸಚಿವರ ಜೊತೆ ಕೂಡ ಸಂಪರ್ಕದಲ್ಲಿದ್ಲು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಆ ಸಚಿವರು ಯಾರು ಅನ್ನೋದು ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅದೇ ವಿಚಾರ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ರಣ್ಯಾರಾವ್ ಕೇಸ್ ಕಾಂಗ್ರೆಸ್ ಹೈಕಮಾಂಡ್ ತನಕ ಅಲ್ಲಿ ತನಕ ಟೆನ್ಷನ್ ತಂದಿಟ್ಟಿದೆ ಅಂದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಶ್ರುತಿ, ಸಂಬಂಧಪಟ್ಟದಲ್ಲೂ ಕೂಡ ಯಾಕೆಂದ್ರೆ ಬಹಳ ಇದು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಗಮನಿಸ್ತಾ ಇದ್ದೀರಿ, ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರ್ ಹಾಕಿದ್ದಾಳೆ. ಬಟ್ ಆಕೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲ ಪ್ರಭಾವಿ ಸಚಿವರ ಜೊತೆ ಕೂಡ ಆಕೆ ಸಂಪರ್ಕದಲ್ಲಿದ್ಲು. ಕೆಲವರ ಹೆಸರು ಕೂಡ ಇರೋದು ಆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರಲ್ಲ ಅಧಿಕಾರಿಗಳು, ಅದನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಜೊತೆಗೆ ಯಾರ ಜೊತೆ ಅತಿ ಹೆಚ್ಚು ಸಂಪರ್ಕದಲ್ಲಿದ್ಲು ಅನ್ನೋದು ಕೂಡ ಪ್ರಶ್ನೆ. ಆ ನಿಟ್ಟಿನಲ್ಲಿ ಅಧಿಕಾರಿ ಈ ರಣ್ಯಾರಾವ್ ಬಂಧನ ಕೇಸ್ ಇದೆಯಲ್ಲ, ಬರೀ ರಾಜ್ಯ ಮಟ್ಟದಲ್ಲಿ ಮಾತ್ರ ಸದ್ದು ಮಾಡ್ತಾ ಇಲ್ಲ, ಬದಲಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಎಲ್ಲಿ ತನಕ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ರಣ್ಯಾರಾವ್ ಕೇಸ್ ದೊಡ್ಡ ಮಟ್ಟದ ಸಂಕಷ್ಟ ತರುವಂತಹ ಸಾಧ್ಯತೆಗಳು. ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವರ ಜೊತೆ ರಣ್ಯಾಗೆ ಲಿಂಕ್ ಇರೋ ಆರೋಪ ಇದೆ ರಾಷ್ಟ್ರ ಮಟ್ಟದಲ್ಲೂ. ಹಾಗಾಗಿ ಈ ಕೇಸ್ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಸಚಿವರ ಪಾತ್ರದ ಬಗ್ಗೆ ಯಾಕೆ ಸುದ್ದಿ ಆಗ್ತಾ ಇದೆ, ನಿಜವಾಗ್ಲೂ ಸಚಿವರ ಪ್ರಭಾವ ಸಂಪರ್ಕ ಈ ಕೇಸ್ನಲ್ಲಿ ಇದೆಯಾ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡಿ ಮಾಹಿತಿ ಕಲೆ ಹಾಕಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸಿಬಿಐ ತನಿಖೆಯಲ್ಲಿ ಸಚಿವರ ಹೆಸರು ಬಂದ್ರೆ ಏನ್ ಮಾಡಬೇಕು, ಇನ್ನಷ್ಟು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹಿಸ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರಿಪಬ್ಲಿಕನ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಕಾರಣ ರಣ್ಯಾರಾವ್ ಬಂಧನ ಆಗ್ತಾ ಇದ್ದಂತೆ ಆಕೆಯ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ನ ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಾಗ ಆಕೆ ಕೆಲ ಸಚಿವರ ಜೊತೆ ಕೂಡ ಸಂಪರ್ಕದಲ್ಲಿದ್ಲು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಆ ಸಚಿವರು ಯಾರು ಅನ್ನೋದು ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅದೇ ವಿಚಾರ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ರಣ್ಯಾರಾವ್ ಕೇಸ್ ಕಾಂಗ್ರೆಸ್ ಹೈಕಮಾಂಡ್ ತನಕ ಅಲ್ಲಿ ತನಕ ಟೆನ್ಷನ್ ತಂದಿಟ್ಟಿದೆ ಅಂದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಶ್ರುತಿ, ಸಂಬಂಧಪಟ್ಟದಲ್ಲೂ ಕೂಡ ಯಾಕೆಂದ್ರೆ ಬಹಳ ಇದು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಗಮನಿಸ್ತಾ ಇದ್ದೀರಿ, ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರ್ ಹಾಕಿದ್ದಾಳೆ. ಬಟ್ ಆಕೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲ ಪ್ರಭಾವಿ ಸಚಿವರ ಜೊತೆ ಕೂಡ ಆಕೆ ಸಂಪರ್ಕದಲ್ಲಿದ್ಲು. ಕೆಲವರ ಹೆಸರು ಕೂಡ ಇರೋದು ಆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರಲ್ಲ ಅಧಿಕಾರಿಗಳು, ಅದನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಜೊತೆಗೆ ಯಾರ ಜೊತೆ ಅತಿ ಹೆಚ್ಚು ಸಂಪರ್ಕದಲ್ಲಿದ್ಲು ಅನ್ನೋದು ಕೂಡ ಪ್ರಶ್ನೆ. ಆ ನಿಟ್ಟಿನಲ್ಲಿ ಅಧಿಕಾರಿ ಈ ರಣ್ಯಾರಾವ್ ಬಂಧನ ಕೇಸ್ ಇದೆಯಲ್ಲ, ಬರೀ ರಾಜ್ಯ ಮಟ್ಟದಲ್ಲಿ ಮಾತ್ರ ಸದ್ದು ಮಾಡ್ತಾ ಇಲ್ಲ, ಬದಲಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಎಲ್ಲಿ ತನಕ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ರಣ್ಯಾರಾವ್ ಕೇಸ್ ದೊಡ್ಡ ಮಟ್ಟದ ಸಂಕಷ್ಟ ತರುವಂತಹ ಸಾಧ್ಯತೆಗಳು. ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವರ ಜೊತೆ ರಣ್ಯಾಗೆ ಲಿಂಕ್ ಇರೋ ಆರೋಪ ಇದೆ ರಾಷ್ಟ್ರ ಮಟ್ಟದಲ್ಲೂ. ಹಾಗಾಗಿ ಈ ಕೇಸ್ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಸಚಿವರ ಪಾತ್ರದ ಬಗ್ಗೆ ಯಾಕೆ ಸುದ್ದಿ ಆಗ್ತಾ ಇದೆ, ನಿಜವಾಗ್ಲೂ ಸಚಿವರ ಪ್ರಭಾವ ಸಂಪರ್ಕ ಈ ಕೇಸ್ನಲ್ಲಿ ಇದೆಯಾ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡಿ ಮಾಹಿತಿ ಕಲೆ ಹಾಕಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸಿಬಿಐ ತನಿಖೆಯಲ್ಲಿ ಸಚಿವರ ಹೆಸರು ಬಂದ್ರೆ ಏನ್ ಮಾಡಬೇಕು,
ಇನ್ನಷ್ಟು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹಿಸ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕನ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಕಾರಣ ರನ್ಯಾ ರಾವ್ ಬಂಧನ ಆಗ್ತಾ ಇದ್ದಂತೆ ಆಕೆಯ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ನ ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಾಗ ಆಕೆ ಕೆಲ ಸಚಿವರ ಜೊತೆ ಕೂಡ ಸಂಪರ್ಕದಲ್ಲಿದ್ಲು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಆ ಸಚಿವರು ಯಾರು ಅನ್ನೋದು ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅದೇ ವಿಚಾರ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ರನ್ಯಾ ರಾವ್ ಕೇಸ್ ಕಾಂಗ್ರೆಸ್ ಹೈಕಮಾಂಡ್ ತನಕ ಅಲ್ಲಿ ತನಕ ಟೆನ್ಷನ್ ತಂದಿಟ್ಟಿದೆ ಅಂದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಶ್ರುತಿ, ಸಂಬಂಧಪಟ್ಟದಲ್ಲೂ ಕೂಡ ಯಾಕೆಂದ್ರೆ ಬಹಳ ಇದು ಅದು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಗಮನಿಸ್ತಾ ಇದ್ದೀರಿ, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರ್ ಹಾಕಿದ್ದಾಳೆ. ಬಟ್ ಆಕೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲ ಪ್ರಭಾವಿ ಸಚಿವರ ಜೊತೆ ಕೂಡ ಆಕೆ ಸಂಪರ್ಕದಲ್ಲಿದ್ಲು. ಕೆಲವರ ಹೆಸರು ಕೂಡ ಇರೋದು ಆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರಲ್ಲ ಅಧಿಕಾರಿಗಳು, ಅದನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಜೊತೆಗೆ ಯಾರ ಜೊತೆ ಅತಿ ಹೆಚ್ಚು ಸಂಪರ್ಕದಲ್ಲಿದ್ಲು ಅನ್ನೋದು ಕೂಡ ಪ್ರಶ್ನೆ. ಆ ನಿಟ್ಟಿನಲ್ಲಿ ಅಧಿಕಾರಿ ಈ ರನ್ಯಾ ರಾವ್ ಬಂಧನ ಕೇಸ್ ಇದೆಯಲ್ಲ, ಬರೀ ರಾಜ್ಯ ಮಟ್ಟದಲ್ಲಿ ಮಾತ್ರ ಸದ್ದು ಮಾಡ್ತಾ ಇಲ್ಲ, ಬದಲಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಎಲ್ಲಿ ತನಕ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ರನ್ಯಾ ರಾವ್ ಕೇಸ್ ದೊಡ್ಡ ಮಟ್ಟದ ಸಂಕಷ್ಟ ತರುವಂತಹ ಸಾಧ್ಯತೆಗಳು. ಯಾಕೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿವರ ಜೊತೆ ರನ್ಯಾಗೆ ಲಿಂಕ್ ಇರೋ ಆರೋಪ ಇದೆ ರಾಷ್ಟ್ರ ಮಟ್ಟದಲ್ಲೂ. ಹಾಗಾಗಿ ಈ ಕೇಸ್ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಸಚಿವರ ಪಾತ್ರದ ಬಗ್ಗೆ ಯಾಕೆ ಸುದ್ದಿ ಆಗ್ತಾ ಇದೆ, ನಿಜವಾಗ್ಲೂ ಸಚಿವರ ಪ್ರಭಾವ ಸಂಪರ್ಕ ಈ ಕೇಸ್ನಲ್ಲಿ ಇದೆಯಾ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡಿ ಮಾಹಿತಿ ಕಲೆ ಹಾಕಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಬಿಐ ತನಿಖೆಯಲ್ಲಿ ಸಚಿವರ ಹೆಸರು ಬಂದ್ರೆ ಏನ್ ಮಾಡಬೇಕು, ಇನ್ನಷ್ಟು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹಿಸ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕನ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಕಾರಣ ರನ್ಯಾ ರಾವ್ ಬಂಧನ ಆಗ್ತಾ ಇದ್ದಂತೆ ಆಕೆಯ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ನ ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಾಗ ಆಕೆ ಕೆಲ ಸಚಿವರ ಜೊತೆ ಕೂಡ ಸಂಪರ್ಕದಲ್ಲಿದ್ಲು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಆ ಸಚಿವರು ಯಾರು ಅನ್ನೋದು ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅದೇ ವಿಚಾರ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ರನ್ಯಾ ರಾವ್ ಕೇಸ್ ಕಾಂಗ್ರೆಸ್ ಹೈಕಮಾಂಡ್ ತನಕ ಅಲ್ಲಿ ತನಕ ಟೆನ್ಷನ್ ತಂದಿಟ್ಟಿದೆ ಅಂದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಶ್ರುತಿ, ಸಂಬಂಧಪಟ್ಟದಲ್ಲೂ ಕೂಡ ಯಾಕೆಂದ್ರೆ ಬಹಳ ಇದು ಅದು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ